ಎಲ್ಲರಿಗೂ ನಮಸ್ಕಾರ. ಕಥೆಗಳು ಹಲವು ರೀತಿಯಲ್ಲಿ ಹುಟ್ಟಿಕೊಳ್ಳುತ್ತದೆ. ಐತಿಹಾಸಿಕವಾಗಿ, ದಂತಕಥೆಯಾಗಿ ಅಥವಾ ಪುರಾಣ ಕಥೆಯಾಗಿ. ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ತುಣುಕಿನ ಸಂಗತಿಗಳು. ಯಾವುದು ಸತ್ಯ, ಯಾವುದು ಮಿಥ್ಯ ಅಂತ ಗೊತ್ತಿರಲ್ಲ. ಆದರೆ ಕನೆಕ್ಟ್ ದಿ ಡಾಟ್ಸ್ ಅಂತಾರಲ್ಲ, ಹಾಗೆ ಮಾಡಿ ನೋಡಿದರೆ ಎಲ್ಲವೂ ನಮ್ಮ ಕಣ್ಣೆದುರಿಗೆ. ಹೇಗೆ AI ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಫಾರ್ಮೇಷನನ್ನು ತೆಗೆದುಕೊಂಡು ಎಲ್ಲವನ್ನು ಕುಡಿಸಿ ಭಾಗಿಸಿ ಗುಣಿಸಿ ಸತ್ಯವನ್ನು, ಸಮ್ಟೈಮ್ಸ್ ಸುಳ್ಳನ್ನು ಕೂಡ ನಿಮ್ಮೆದುರಿಗೆ ಇಡುತ್ತವೆ ಅಲ್ಲವೇ? ಹಾಗೆ ಕಾಂತಾರದಲ್ಲಿ ಕಾಣಿಸುವ ದೈವದ ಉಗಮ ಯಾವುದು? ದೇವರ ಆರಾಧನೆ ಯಾವಾಗಿನಿಂದ ಸ್ಟಾರ್ಟ್ ಆಯಿತು? ಕಾಂತಾರದಲ್ಲಿ ಅದರ ಬಗ್ಗೆ ಹೇಳಿದಾರಲ್ಲವೇ? ರಾಜನು ಕಾಡಿಗೆ ಹೋಗಿ ಎರಡೂ ದೇವರನ್ನು ತನ್ನ ಬಳಿ ಕರೆದುಕೊಂಡು ಬಂದಾಗಿನಿಂದ ಕತೆ ಶುರುವಾಗಿದ್ದು ಅಂತ ಹೇಳ್ಬೋದು. ಆ ರಾಜನಿಗೆ ಕತೆ ಆವಾಗಿನಿಂದ ಸ್ಟಾರ್ಟ್ ಆಯಿತು, ಆದರೆ ಕಾಡಿನ ಜನರಿಗೆ ಅಲ್ಲ. ಸೊ ಕಾಂತಾರ ಚಾಪ್ಟರ್ 1 ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಿಮಗೆ ಈಗಾಗಲೇ ಐಡಿಯಾ ಬಂದಿರ್ಬೋದು. ಫಸ್ಟ್ ಲುಕ್ ಪೋಸ್ಟರ್ ಬಿಡುವಾಗ ಇನ್ ದ ರೂಲ್ ಆಫ್ ಕದಂಬ ಡೈನಸ್ಟಿ ಅಂತ ಹೇಳಿದ್ರಲ್ಲವೇ? ಅಂದರೆ ಕಾಲಘಟ್ಟ ಸುಮಾರು 300 CE. ಕಾಂತಾರದಲ್ಲಿ ಕಾಡಿನ ಸೀನ್ಗಳು ತುಂಬಾ ಇದ್ದವು, ಅದರಲ್ಲೂ ನೈಟ್ ಸೀನ್. ಒಂದು ಫಿಲ್ಮ್ ಮೇಕರಿಗೆ ಇದೆರಡು ಸಿನಾರಿಯೋದಲ್ಲಿ ಶೂಟ್ ಮಾಡೋದು ಎಷ್ಟೊಂದು ಕಷ್ಟ ಅಲ್ವೇ? ಅದಲ್ಲದೆ ಈಗ ಕಾಂತಾರ ಚಾಪ್ಟರ್ 1ನಲ್ಲಿ ಕಥೆ ಯಾವ ಕಾಲದ್ದು ಗೊತ್ತಲ್ವಾ? ಈ ಟೈಮಲ್ಲಿ ಕಾಡು ಹೇಗಿರ್ತಿತ್ತು? ಈಗಿನ ರೀತಿ ಅಂತೂ ಇರಲ್ಲ. ಗೌರ್ಮೆಂಟ್ ಆಗಿನ್ನೂ ಅಕೇಶಿಯಾ ಗಿಡ ತಂದು ಹಾಕಿರಲಿಲ್ಲ. ಗಿಡ ಸಾಯಲಿ, ಗೌರ್ಮೆಂಟ್ ಇರಲಿಲ್ಲ. ಜೋಕ್ಸ್ ಅಪಾರ್ಟ್, ಇಂಥ ಹಳೆಯ ಕಾಲದಲ್ಲಿ ಮಿಸ್ಟೀರಿಯಸ್ ಫಾರೆಸ್ಟ್ ಎಷ್ಟು ಡೆನ್ಸ್ ಆಗಿರ್ಬೋದು, ಅದನ್ನು ಹೇಗೆ ತೋರಿಸ್ತಾರೆ ಸಿನಿಮಾದಲ್ಲಿ ಅನ್ನೋದು ನನಗೆ ದೊಡ್ಡ ಕುತೂಹಲ. ಅದಲ್ಲದೆ ಮೂಲಗಳ ಪ್ರಕಾರ ರಿಷಬ್ ಶೆಟ್ಟಿ ಒಂದು ಟ್ರೈಬ್ನ ನಾಯಕರು ಅಥವಾ ನಾಗಾ ಸಾಧುಗಳು. ಒಟ್ಟಲ್ಲಿ ವೆರಿ ಪವರ್ಫುಲ್ ಆ್ಯಂಡ್ ಮಿಸ್ಟೀರಿಯಸ್ ಪರ್ಸನ್. ಕತೆ ಅಷ್ಟು ಹಳೆಯದಾಗಿದ್ದರಿಂದ ತುಂಬಾ ಪ್ಯಾರಾನಾರ್ಮಲ್ ಥಿಂಗ್ಸ್ ಕೂಡ ಈ ಮೂವಿಯಲ್ಲಿ ಕಾಣಸಿಗಬಹುದು. ಇದನ್ನು ಗಟ್ಟಿ ಹಿಡ್ಕೊಳ್ಳಿ, ನಿಮ್ಮನ್ನು ಹೆದರಿಸಲಿಕ್ಕೆ ತುಂಬ ಜಂಪ್ ಸ್ಕ್ಯಾರಿಗಳು ಈ ಮೂವಿಯಲ್ಲಿ ಕಾಯ್ತಿರಬಹುದು. ಕಾಂತಾರದಲ್ಲಿ ಹೇಗೆ 2 ವರ್ಗದ ಜನರನ್ನು ತೋರಿಸಿದ್ದಾರೋ ಅದೇ ರೀತಿ ಕಾಂತಾರ ಭಾಗ 1ರಲ್ಲೂ ಕೂಡ 2 ವರ್ಗದವರು, ಅಂದರೆ ಉಳ್ಳವರು ಮತ್ತು ಇಲ್ಲದಿದ್ದವರು. ಇವರಿಬ್ಬರ ನಡುವಿನ ಸಂಘರ್ಷವೂ ಕೂಡ ಇದಾಗಿರಬಹುದು. ರುಕ್ಮಿಣಿ ವಸಂತ್ ಆ್ಯಸ್ ಕಂಕಾವತಿ, ಗುಲ್ಶನ್ ದೇವಯ್ಯ ಆ್ಯಸ್ ಕುಲಶೇಖರ. ಈ 2 ಪೋಸ್ಟರ್ಗಳನ್ನು ನೋಡಿದಾಗ ಒಂದು ರಾಜ ಮನೆತನ ಕೂಡ ಇಲ್ಲಿ ಇರ್ಬೋದಂತ ನಮಗೆ ಗೊತ್ತಾಗುತ್ತೆ. ಕಾಂತಾರದಿಂದ ನನಗೆ ಈಗಲೂ ಕಾಡುತ್ತಿರುವ ಸಂಗತಿ ಏನೆಂದರೆ, ಸಿನಿಮಾ ಸ್ಟಾರ್ಟಿಂಗಲ್ಲಿ ಬರೋ ಒಂದು ಫ್ಲ್ಯಾಶ್ ಬ್ಯಾಕ್. ದೈವ ನರ್ತಕ ಮಾತನಾಡುವುದಾದರೆ ನಾನು ನಿಮಗೆ ಸಿಗುವಂತಾಗಲಿ, ದೈವ ಮಾತನಾಡುವುದಾದರೆ ನಾನು ನಿಮಗೆ ಸಿಗಲ್ಲ ಅಂತ ಗಾಡಿಗೆ ಓಡಿ ಹೋಗಿ ಒಂದು ಜಾಗದಲ್ಲಿ ನಿಂತು ವೃತ್ತಾಕಾರವಾಗಿ ತಿರುಗುವಾಗ ಒಂದು ಸರ್ಕಲ್ ಫಾರ್ಮ್ ಆಗಿ ಅದರಿಂದ ಸಿನಿಮಾ ಟೈಟಲ್ ಮೂಡಿ ಬರೋದು ನಿಮಗೆಲ್ಲ ಗೊತ್ತಿದೆ. ಆ ಸರ್ಕಲ್ ಅಥವಾ ಆ ಜಾಗಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು ನೀವು. ಆ ಜಾಗವೇ ಒಂದು ಮಿಸ್ಟೀರಿಯಸ್. ಆ ಜಾಗ ಈ ಸಿನಿಮಾದಲ್ಲಿ ಹಲವು ಬಾರಿ ಬರುತ್ತೆ. ರಿಷಬ್ ಶೆಟ್ಟಿ ಕೂಡ ಸಿನಿಮಾ ಕೊನೆಯ ಭಾಗದಲ್ಲಿ ಅದೇ ಜಾಗದಲ್ಲಿ ಮಾಯವಾಗಿರ್ತಾರೆ. ಆ ವೃತ್ತವು ಯಾವುದೇ ಭಾಷೆಯ ಟೈಟಲ್ನಲ್ಲೂ ಕೂಡ ಇದೆ. ಇನ್ನೊಂದು ವಿಷಯ, ಕಾಂತಾರ ಚಾಪ್ಟರ್ 1ನ ಫಸ್ಟ್ ಲುಕ್ ಪೋಸ್ಟರ್ ನೋಡಿ. ರಿಷಬ್ ಶೆಟ್ಟಿ ಒಂದು ಟ್ರೈಬಲ್ ಹೀರೋ ಥರ ಒಂದು ವಾರ್ ಸೀನಲ್ಲಿ ಕಾಣಿಸೋ ಪೋಸ್ಟರ್ ಅದು. ಆದರೆ ಆ ಯುದ್ಧದ ಸೀಕ್ವೆನ್ಸ್ನ ಮೇಲ್ಭಾಗವನ್ನು ನೋಡಿ, ಅಲ್ಲೊಂದು ವೃತ್ತಾಕಾರದ ಬೆಂಕಿಯ ಸರ್ಕಲ್ ಕಾಣಿಸುತ್ತೆ. ಆ ಸರ್ಕಲ್ ಕಾಂತಾರದಲ್ಲೂ ಕೂಡ ನಾವು ನೋಡಿದ್ದೀವಿ. ಈ ವೃತ್ತವು ಈ ಜಗತ್ತಿಗೆ ಮತ್ತು ಆ ಜಗತ್ತಿಗೆ ಕನೆಕ್ಟ್ ಮಾಡುವ ಒಂದು ಪೋರ್ಟಲ್ ಇರ್ಬೋದಾ? ಒಂದು ಪ್ರೆಡಿಕ್ಷನ್ ಅಷ್ಟೇ. ಇದ್ರೂ ಇರ್ಬೋದು, ಇಲ್ಲದೇನೂ ಇರ್ಬೋದು. ಬಟ್ ರಿಮೆಂಬರ್ ಒನ್ ಥಿಂಗ್, ರಿಷಬ್ ಶೆಟ್ಟಿ ವಿಲ್ ನೆವರ್ ಡಿಸಪಾಯಿಂಟ್ ಅಸ್. ಆ್ಯಂಡ್ ಆ್ಯಸ್ ಆಲ್ವೇಸ್, ತಪ್ಪಿದ್ದಲ್ಲಿ ಕ್ಷಮೆ ಇರಲಿ, ತಿದ್ದಿ ತೀಡೋಕೆ ಕಮೆಂಟ್ ಬಾಕ್ಸ್ ನಿಮ್ಮದು. ವೇಟ್ ಎ ಮಿನಿಟ್, there is a huge war at the end of the movie. This must be conflict between ರಾಜಮನೆತನ ಹಾಗೂ ಟ್ರೈಬಲ್ ಪೀಪಲ್.